ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೃಷ್ಟಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅವುಗಳ ಆಹಾರ ಪದ್ಧತಿ ಇರ್ಬೋದು, ಅವುಗಳ ನಡವಳಿಕೆ ಇರ್ಬೋದು, ಮನುಷ್ಯರಾದಂಥ ನಮಗೂ ಸಹಿತ ಅದೊಂದು ಪಾಠ. ಅದು ಎಷ್ಟೋ ವಿಷಯಗಳನ್ನು ಅವುಗಳಿಂದ ನಾವು ಕಲಿಬೋದು. ಹಾಗೆ ಇಲ್ಲೊಂದು ಪಕ್ಷಿ ಇದೆ, ಹಾರ್ನ್ ಬಿಲ್ ಅಂತ. ಅದರ ಚುಂಚು ಉದ್ದ ಇರುತ್ತೆ. ಅದರದ್ದು ಆಹಾರ ಪದ್ಧತಿ ಬರೀ ನಟ್ಸ್ ಅಷ್ಟರ ಮೇಲೆ ಅದು ಜೀವನ ಸಾಗಿಸುತ್ತೆ. ಆಹಾರ ಪದ್ಧತಿ ಅದು ಗಿಡದ ಒಂದು ಬಡ್ಡಿಯೊಳಗೆ ಒಂದು ತೂತ್ ತೆಗೆದು ಪೊಟರೆ ತೆಗೆದುಬಿಟ್ಟು ಅಲ್ಲಿ ಒಂದು ಹೆಣ್ಣು ಹಾರ್ನ್ ಬಿಲ್ ಇರುತ್ತೆ. ಅದು ಅಲ್ಲಿ ಮರಿಯನ್ನು ಇಡುತ್ತೆ, ಆ ಪೊಟರೆಯೊಳಗೆ ಇಡುತ್ತೆ. ಆವಾಗ ಗಂಡು ಹಾರ್ನ್ ಬಿಲ್ ಹೊರಗಡೆ ಒಂದು ಮೇಣದ ಪರದೆಯನ್ನು ತಯಾರು ಮಾಡುತ್ತೆ. ಅದಕ್ಕೆ ಒಂದು ತೂತು ಮಾಡಿರುತ್ತೆ. ಹೊರಗಡೆ ತಾನು ಅಡ್ಡಾಡಿ ಬಂದು ಎಲ್ಲ ಕಡೆಯಿಂದ ಆಹಾರ ತಗೊಂಡು ಬಂದು ಆಹಾರವನ್ನು ಆ ತೂತಿನ ಮುಖಾಂತರ ಆ ಪೊಟರೆಯೊಳಗೆ ಆ ಹೆಣ್ಣು ಹಾರ್ನ್ ಬಿಲ್ ಮತ್ತು ಮರಿಗೆ ಪೂರೈಕೆ ಮಾಡ್ತಾ ಇರುತ್ತೆ. ಅದರದ ಪದ್ಧತಿ. ತಾನು ಅಡ್ಡಾಡಿ ಬಂದು ಇದನ್ನೆಲ್ಲ ಕೆಲಸ ಮಾಡುತ್ತೆ. ಯಾವಾಗ ಒಳಗಡೆ ಮರಿ ತನ್ನ ಸಾಮರ್ಥ್ಯ ಬರುತ್ತೆ, ಇನ್ನೇನು ತಾನು ದೊಡ್ಡದಾಯ್ತಪ್ಪ, ಹೊರಗಡೆ ಸ್ವತಂತ್ರವಾಗಿ ಹಾರಬಹುದು, ಆವಾಗ ಆ ಹೆಣ್ಣು ಹಾರ್ನ್ ಬಿಲ್ ಮತ್ತು ಮರಿ ಆ ಗೂಡಿನಿಂದ ಹೊರಗಡೆ ಬರ್ತಾವೆ, ಸ್ವತಂತ್ರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಈ ಎಲ್ಲ ಒಂದು ವ್ಯವಸ್ಥೆಯೊಳಗೆ ಹಾರ್ನ್ ಬಿಲ್, ಗಂಡು ಹಾರ್ನ್ ಬಿಲ್ ಹೊರಗಡೆ ಎಲ್ಲ ಅಡ್ಡಾಡಿ ಆಹಾರ ತಂದು ಕೊಡ್ತಾ ಇರುತ್ತೆ. ಹೆಣ್ಣು ಹಾರ್ನ್ ಬಿಲ್ ಒಳಗೆ ಗೂಡಿನಲ್ಲಿ ಭಾಳ ದಿವಸ ಇರೋ ಕಾರಣಕ್ಕೆ ಅದರ ಸೌಂದರ್ಯ ಹೆಚ್ಚಾಗಿರುತ್ತೆ. ಆದರೆ ಅದೇ ಹೊತ್ತಿಗೆ ಗಂಡು ಹಾರ್ನ್ ಬಿಲ್ ಅದರದ್ದು ಸೌಂದರ್ಯ ಕಡಿಮೆ ಆಗಿರುತ್ತೆ. ಎಲ್ಲ ಹೊರಗಡೆ ಎಲ್ಲ ಅಡ್ಡಾಡಿ ಬಂದಿರುತ್ತಲ್ಲ, ಹಾಗೆ. ಆದರೆ ಕೆಲವು ಸಲ ಅದು ಬರೋದು ಲೇಟ್ ಆಯ್ತಪ್ಪ, ಗಂಡು ಹಾರ್ನ್ ಬಿಲ್ ಬರೋದು ತಡ ಆಯಿತು, ಅಥವಾ ಭಾಳ ದಿವಸ ಬಂದೇ ಇಲ್ಲ, ಅಥವಾ ಏನೋ ಅಲ್ಲೇ ಹೊರಗಡೆನೇ ಡೆತ್ ಆಯಿತು, ಅದರದ್ದು ಸಾವು ಸಂಭವಿಸ್ತು ಅಂತಂದರೆ ಆವಾಗ ಒಳಗಡೆ ಹೆಣ್ಣು ಹಾರ್ನ್ ಬಿಲ್ ಆ ಗೂಡಿನಿಂದ ಹೊರಗೆ ಬರಲ್ಲ, ಆ ಗೂಡಿನಲ್ಲೇ ತನ್ನ ಪ್ರಾಣವನ್ನು ಬಿಡುತ್ತೆ. ಎಂಥ ಒಂದು ಸಂಬಂಧ ಅಲ್ಲ. ಆ ಪಕ್ಷಿಗಳಲ್ಲಿ ಸಹಿತ ಪರಸ್ಪರ ಏನದ ಭಾವನೆಗಳು, ಸ್ಪಂದನ. ಒಂದು ಕಡೆ ಗಂಡು ಹಾರ್ನ್ ಬಿಲ್ ಹೊರಗಡೆ ಅಡ್ಡಾಡಿ ಆಹಾರವನ್ನು ತಂದು ಕೊಡೋದು, ಮತ್ತೊಂದು ಕಡೆ ಹೆಣ್ಣು ಹಾರ್ನ್ ಬಿಲ್ ಒಳಗಡೆ ಇದ್ದು ಮಗುವನ್ನು ಪಾಲನೆ ಮಾಡೋದು, ಜೊತೆಗೆ ಆ ಗಂಡು ಹಾರ್ನ್ ಬಿಲ್ ಬರೋದರ ದಾರಿ ಕಾಯ್ತಾ ಇರೋದು. ಅವುಗಳಲ್ಲಿ ಇರ್ತಕ್ಕಂಥ ಈ ಒಂದು ಶ್ರಮ ಮತ್ತು ತ್ಯಾಗ, ಇದನ್ನು ನಮಗೆ ಮನುಷ್ಯರಾದವರು ಸಹಿತ ತಿಳ್ಕೋಬೇಕಾಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸದಸ್ಯರಾಗ್ರಿ. ನಿಮ್ಮ ಉಳಿದವರಿಗೂ, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅವರಿಗೆ ಶೇರ್ ಮಾಡಿರಿ. ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು. ಈಗ ಸರಿ ಆಯ್ತು.